ಆರಂಭದಲ್ಲಿ ನಿಮಗೊಂದು ಪ್ರಶ್ನೆ ಕೇಳಿದೆ ನಾನು. ಮೂರು ಖಾತೆಗಳನ್ನು ನಿಭಾಯಿಸ್ತಾ ಇದ್ದೀರಿ, ಭಾರ ಆಗಿದೆಯಾ? ಇತ್ತೀಚೆಗೆ ಅಶ್ವಥ್ ನಾರಾಯಣ್ ಅವರು ಸ್ವಲ್ಪ ನಿರ್ಲಿಪ್ತರಾಗಿದ್ದಾರೆ, ರಾಜಕೀಯದಿಂದ ಹೇಳ್ತಾ ಇರೋದು. ರಾಜಕೀಯದಿಂದ ಏನಿಲ್ಲ, ಮಾತು ಕಮ್ಮಿ, ಬರೀ ಕೆಲಸದಲ್ಲೇ ಇರ್ತಾರೆ, ಯಾವುದೇ ರಾಜಕೀಯಕ್ಕೆ ಒಂದು ರಿಯಾಕ್ಷನ್ ಕೊಡಲ್ಲ. ಇಲ್ಲ, ಕೆಲಸದಲ್ಲಿ ಭಾಳ ಮುಖ್ಯವಾಗಿ ಅಂದರೆ ರಾಜಕಾರಣಿಗಳಾದವರು ಇಲಾಖೆಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ನಾವು ರಾಜಕೀಯವಾಗಿಯೇ ಒತ್ತನ್ನು ಕೊಡುವಂಥದ್ದು ಇರ್ತದೆ. ಅದ್ರ ಜೊತೆಯಲ್ಲಿ ಇವತ್ತೇನಾಗಿದೆ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡ್ತಿರುವಂಥದ್ದು ಒಂದು ದೊಡ್ಡ ಜವಾಬ್ದಾರಿಯಾಗಿರುತ್ತೆ. ಅದನ್ನು ಉತ್ತಮವಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರ್ಬೇಕು. ನಮ್ಮ ಎಲ್ಲ ಸಮಯಗಳನ್ನು ಅದರಲ್ಲಿ ಕೊಡುವಂಥದ್ದು ಆಗಬೇಕಾಗತ್ತೆ. ಮತ್ತು ಆವಿಷ್ಕಾರ ತಂತ್ರಜ್ಞಾನಗಳಂತೂ ಭಾಳ ವೇಗದಲ್ಲಿ ಹರಡುತ್ತಿರುವಂಥದ್ದಿದೆ. ಈ ದಿಕ್ಕಲ್ಲೂ ಇವತ್ತು ನಾವು ಹೊಸ ಹೊಸ ಪ್ರಯತ್ನಗಳನ್ನು ಇವತ್ತೆಲ್ಲ ಒಂದು ಕಡೆ ಬೆಂಗಳೂರು ಒಂದೇನಪ್ಪ, ಬೆಂಗಳೂರು ಒಂದೇ ಬೆಳಿಬೇಕಾ, ನಾವು ಯಾರು ಬೇರೆ ನಗರಗಳು ಬೆಳಿಬಾರ್ದಾ, ಆವಿಷ್ಕಾರ ತಂತ್ರಜ್ಞಾನಗಳು ಬೇಡವಾ ಅಂತ ಅನ್ನೋಂಥದ್ದಿದೆ. ನಮ್ಮ ರಾಜ್ಯ ಉದ್ದಾಗಲದ ಜನರ ಒಂದು ಅಪೇಕ್ಷೆ ಇದೆಯಲ್ಲ, ಅವರ ಅಪೇಕ್ಷೆಗಳು ಏನಿದೆಯೋ ಈಡೇರಿಸುವಂಥ ಕೆಲಸ ನಮ್ಮಿಂದ ಆಗಬೇಕು. ಆ ಲೀಡರ್ಶಿಪ್ ಅಶ್ವಥ್ ನಾರಾಯಣ್ ಅವರು ಮಂಕಾಗಿಲ್ಲ, ಖಂಡಿತ ಇನ್ನೂ ಶಕ್ತಿ ಜಾಸ್ತಿ ಮಾಡ್ಕೊ, ದಿನಕ್ಕೂ ಶಕ್ತಿ, ಉತ್ತೇಜನ, ಆಸಕ್ತಿ ಎಲ್ಲ ಹೆಚ್ಚಿಸ್ಕೊಳ್ಬೇಕು. ಆಸಕ್ತಿನ ಹೆಚ್ಚಿಸ್ಕೊಂಡಾಗ ಮಾತ್ರ ನಾವು ಇನ್ನೊಬ್ಬರಿಗೆ ಪ್ರೇರೇಪಣೆ ಕೊಟ್ಟಂತಾಗುತ್ತೆ. ನಾವೇ ಮಂಕ್ ಕೊಡದವ್ರು ಹಂಗಿದ್ರೆ ಬೇರೆಯವ್ರಿಗೆ ಎಲ್ಲಿಂದ? ಇಂದಿನ BJP ಸರ್ಕಾರ ಪ್ರಮುಖವಾಗಿ ಬರಲಿಕ್ಕೆ ಅಶ್ವಥ್ ನಾರಾಯಣ್ ಅವರ ಪಾತ್ರ ಕೂಡ ಪ್ರಮುಖವಾಗಿದೆ. ನೀವು BSY ಮಂತ್ರಿಮಂಡಲದಲ್ಲಿ DCM ಆಗಿದ್ರಿ, ಬೊಮ್ಮಾಯಿಯವರ ಸಂಪುಟದಲ್ಲೂ ಒಳ್ಳೆಯ ಖಾತೆಗಳನ್ನು ನಿಭಾಯಿಸ್ತಿದ್ದೀರಿ. ಪಕ್ಷ ಅಶ್ವಥ್ ನಾರಾಯಣ್ ಅವರ ಮೇಲೆ ಇಟ್ಟಂಥ ನಂಬಿಕೆ, ನಿರೀಕ್ಷೆಗಳನ್ನು ಹುಸಿಗೊಳಿಸಿಲ್ಲ ಅನಿಸುತ್ತಾ ನಿಮಗೆ? ಖಂಡಿತ ನಮ್ಮ ನಾಯಕರುಗಳು ಎಲ್ಲ ಕೊಟ್ಟಂಥ ಅವಕಾಶದಲ್ಲಿ ಭಾಳ ಉತ್ತಮವಾಗಿ ನಿರ್ವಹಣೆ ಮಾಡೋಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ. ಅವರ ವಿಶ್ವಾಸ ಮತ್ತು ಅವರ ಭರವಸೆಗಳನ್ನು ಉಳಿಸ್ಕೊಂಡು ಇನ್ನೂ ಉತ್ತಮವಾಗಿ ಮಾಡ್ತಿದ್ವಿ. ಎಲ್ಲರೂ ಇನ್ನೂ ಉತ್ತಮವಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಅವರ ಎಕ್ಸ್ಪೆಕ್ಟೇಷನ್ ಖಂಡಿತ ಇದೆ, ಎಕ್ಸ್ಪೆಕ್ಟೇಷನ್ ಇದೆ. ಪ್ರಾಬ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರವಾಗಿ ಇನ್ನೂ ತಲುಪುವಂಥ ಪ್ರಯತ್ನಗಳನ್ನು ಪೂರಕವಾಗಿ ಕೆಲಸವನ್ನು ಮಾಡುವಂಥದ್ದು ಮಾಡ್ತೀನಿ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಅವಕಾಶ ಕೊಟ್ಟಿರುವಂಥದ್ದಿದೆ, ನಮ್ಮ ವರಿಷ್ಠರು ಎಲ್ಲ ಅವಕಾಶ ಕೊಟ್ಟಿರುವಂಥದ್ದಿದೆ. ಬೆಂಗಳೂರು ಉಸ್ತುವಾರಿ ಅಥವಾ ಬೆಂಗಳೂರು ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ BJPಯಲ್ಲಿ ನೀವು ಒನ್ ಆಫ್ ದ ಮೇನ್ ಕಂಟೆಂಡರ್ ಇದ್ದೀರಾ. ಇತ್ತೀಚೆಗೆ ಅಶೋಕ್ ಅವರ ವಿರುದ್ಧ ಕೆಲವೊಂದಿಷ್ಟು ಅಸಮಾಧಾನದ ಮಾತುಗಳು ಕೆಲವರು ಡೈರೆಕ್ಟಾಗಿ ಮಾಧ್ಯಮಗಳ ಎದುರುಗಡೆ ಮಾತಾಡಿದರು. ಅಶ್ವಥ್ ನಾರಾಯಣ್ ಅವರೇನು ರೇಸಿಂದ ಹಿಂದೆ ಸರಿದಿದ್ದಾರಾ? ಇಲ್ಲ, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ನಿರ್ವಹಣೆ ಮಾಡ್ತಿರೋವಂಥದ್ದಿದ್ದಾರೆ. ಅವ್ರು ನಿರ್ವಹಣೆ ಮಾಡ್ತಿರ್ಬೇಕಾದ್ರೆ, ಮುಖ್ಯಮಂತ್ರಿಗಳು ನಿರ್ವಹಣೆ ಮಾಡ್ತಿರ್ಬೇಕಾದ್ರೆ ಒಂದು ನಗರಕ್ಕೆ ಒಂದು ದೊಡ್ಡ ಶಕ್ತಿ. ಯಾಕಂದರೆ ಬೆಂಗಳೂರು ನಗರಾಭಿವೃದ್ಧಿ ಅನ್ನೋದು ಒಂದು ದೊಡ್ಡ ಇಲಾಖೆ, ಜೊತೆಗೆ ಮುಖ್ಯಮಂತ್ರಿಗಳಿಗೆ ನಿಭಾಯಿಸಬೇಕಿರುವಂಥ ಹಲವಾರು ಇನ್ನೂ ಮಹತ್ತರ ಇಲಾಖೆಗಳು, ದೊಡ್ಡ ಜವಾಬ್ದಾರಿ ಬೇರೆನಿದೆ ಅವ್ರದ್ದು. ಸಂಪೂರ್ಣ ಆಡಳಿತ ನಿರ್ವಹಣೆ, ಸರ್ಕಾರ ನಿರ್ವಹಣೆ, ಜೊತೆಗೆ BBMP ಎಲೆಕ್ಷನ್ ಕೂಡ ಯಾವುದೇ ಟೈಮಲ್ಲಿ ಬರ್ಬೋದು. ವಾರ್ಡ್ಗಳು ಹೆಚ್ಚಾಗ್ತವೆ, ಮತ್ತು BJP ಗೆಲ್ಲಬೇಕು BBMP ಎಲೆಕ್ಷನ್ನಲ್ಲಿ. ಸೊ ಒಂದು ಸದೃಢ ನಾಯಕತ್ವ ಇಲ್ಲದೆ ಹೋದರೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಲ್ವಾ? ಖಂಡಿತ ಇದು ಒಂದು ದೊಡ್ಡ ಭರವಸೆ ನಗರವಾಗಿ ಬೆಳೆದಿರುವಂಥದ್ದಿದೆ, ಅಂತಾರಾಷ್ಟ್ರೀಯ ನಗರವಾಗಿ ಬೆಳೆದಿರುವಂಥದ್ದಿದೆ. ಇದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಸಂಚಲನ ಮೂಡಿಸ್ಲಿಕ್ಕೆ ಅದ್ಭುತವಾದಂಥ ಅವಕಾಶ ಇರುವಂಥದ್ದಿದೆ. ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಅವ್ರು ಮಾಡೋಂಥ ಪ್ರಯತ್ನಕ್ಕೆ ನಮ್ಮೆಲ್ಲರ ಸಹಕಾರ. ಇಲ್ಲಿ ನಾವು ಇನ್ನೂ ಅದ್ಭುತವಾಗಿ ಮಾಡಬೇಕಾಗಿದೆ. ಇಲ್ಲಿ ಭಾಳ ಅವಕಾಶ ಇದೆ. ಸುಮಾರು 1.5 ವರ್ಷ ಅಧಿಕಾರಿಗಳದ್ದೇ ದರ್ಬಾರು BBMPಯಲ್ಲಿ. ಯಾಕೆಂದರೆ ಚುನಾಯಿತ ಇದು ಇಲ್ಲ, ಕಾರ್ಪೊರೇಟರ್ಸ್ ಯಾರೂ ಇಲ್ಲ. ರಸ್ತೆ ಗುಂಡಿಗಳ ಬಗ್ಗೆ ನೋಡ್ತೀರಿ, ಎಷ್ಟು ಜನ ಸತ್ತೋದ್ರು, ಏನೇನು ಆಗ್ತಾಯಿದ್ದಾವೆ ಅಂತೇಳಿ. ವೈಟ್ ಟ್ಯಾಪಿಂಗ್ ಹೆಸರಲ್ಲಿ 6 ತಿಂಗಳು, 1 ವರ್ಷ ಗಂಟಲೆ ರಸ್ತೆಗಳ ಕಾಮಗಾರಿ ಹಾಗೇನು ನಡೀತಾನೆ ಇದ್ದಾವೆ. ಸೊ ಹೂ ಹ್ಯಾಸ್ ಟು ಕಂಟ್ರೋಲ್ ದೆಮ್? ಜನ ಬೇಸತ್ತೋಗ್ಬಿಟ್ಟಿದ್ದಾರೆ ಕೆಲವೊಂದು. ಈ ರಸ್ತೆ ಗುಂಡಿ ಬಗ್ಗೆ ಅಂತೂ ನೋಡಿದಲ್ಲ, ಒಂದು ಮಗು ಕೂಡ ವಿಡಿಯೋ ಮಾಡಿಬಿಟ್ಟು ಮುಖ್ಯಮಂತ್ರಿಗಳು ಕಳಿಸ್ತು. ಪ್ರತಿಯೊಂದು ಸೀಸನ್ನಲ್ಲೂ ನಮ್ಮ ನಗರಗಳು, ರಸ್ತೆಗಳು ಅಂದರೆ ನ್ಯಾಷನಲ್ ಹೈವೇ ಇದ್ದಂಗೆ ಇರಲ್ಲ. ಏನಾಗಿದೆ ಅಂದರೆ ಎಲ್ಲ ಯುಟಿಲಿಟಿಗಳು, ಪ್ರತಿಯೊಂದು ಯುಟಿಲಿಟಿ, ಎಲೆಕ್ಟ್ರಿಕಲ್, ಬೆಸ್ಕಾಮ್ದಾಗಲಿ, BWSSB ಆಗಲಿ, OFC ಕೇಬಲ್ ಆಗಲಿ, ಬೇರೆ 108 ಸರ್ವಿಸಸ್ ಇದ್ದಾವೆ. ಈ ಎಲ್ಲ ಸರ್ವಿಸಸ್ಗಳು ಈ ರೋಡ್ಗಳಲ್ಲಿ ಹಾದಿ ಹೋಗಿರುವಂಥದ್ದಿದೆ. ಇದೆಲ್ಲ ಒಂದು ಕಡೆ ಪ್ರಾರಂಭದಲ್ಲಿ ಸರಿಯಾಗಿ ಡಿಸೈನ್ ಮಾಡಿ ಸರಿಯಾಗಿ ಅಳವಡಿಸೋದ ಕಾರಣ ಇವತ್ತು ಈ ಸಮಸ್ಯೆಗಳು ಎದ್ದು ಕಾಣುವಂಥದ್ದಾಗ್ತಿದೆ. ಈ ಬೇರೆ ದೊಡ್ಡ ಹೆಸರು ಮಾಡ್ತಾ ಇದೆ, ಆದರೆ ಕೆಟ್ಟ ಹೆಸರು ಬರೋದೇ ಈ ರಸ್ತೆ ಗುಂಡಿ ಟ್ರಾಫಿಕ್ಕು ಇಂಥವ್ರಿಂದ ಇಡೀ ದೇಶದಲ್ಲೇ. ಆ ಒಂದು ಸಣ್ಣ ಒಂದು ಹಿನ್ನಡೆ ಇದೆ. ಬಟ್ ಇದನ್ನು ಓವರ್ಕಮ್ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರೂ ನಾವು ಸೇರಿ ಮಾಡಬೇಕು. ಪ್ರತಿಯೊಬ್ಬರೂ ಸೇರಿ
ಆ ಭಾವನೆ ನನ್ನ ನಗರ, ನಮ್ಮ ರಾಜಧಾನಿ ಅನ್ನುವಂಥದ್ದು, ನಮಗೆಲ್ಲ ಅನ್ನ ಕೊಡುವಂಥದ್ದು, ನಮಗೆಲ್ಲ ಬದುಕನ್ನು ಕೊಡುವಂಥದ್ದು. ಈ ಒಂದು ಪುಣ್ಯ ಸ್ಥಳಕ್ಕೆ ನಮ್ಮ ಕರ್ತವ್ಯ, ಪ್ರತಿಯೊಬ್ಬರು ನಮ್ಮೆಲ್ಲರ ಕರ್ತವ್ಯ ಇದನ್ನು ಉತ್ತಮಗೊಳಿಸುವಂಥದ್ದು, ನಮಗೆ ಪ್ರತಿಯೊಬ್ಬನ ಗೌರವ ಹೆಚ್ಚಿಸುವಂಥದ್ದು ಆಗುತ್ತೆ. ಒಂದು 8,000 ಕೋಟಿಯನ್ನು ಕೊಡಬೇಕು ಅಂತ ಹೊಸದಾಗಿ ಕೊಡೋಕ್ಕೆ ನಗರೋತ್ಥಾನ ಯೋಜನೆಯಲ್ಲಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ದಿಕ್ಕಲ್ಲಿ ಮಾತುಕತೆಯನ್ನು ಮಾಡಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿ ಈ ನಗರದಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ನಲ್ಲಿ ಎಲ್ಲವೂ ಮಿಡ್ ಟರ್ಮ್ನಲ್ಲಿ ಯೋಜನೆಗಳನ್ನು ಮಾಡಿ ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ.